ವೀಕ್ಷಕರೇ, ಸುಳ್ಯದ ಸಮೀಪದ ಮುಳ್ಯ ಅಟ್ಲೂರಿನಲ್ಲಿ NSS ವಾರ್ಷಿಕ ಶಿಬಿರ ನಡೀತಾ ಇದೆ. ಏನಿದ್ರ ವಿಶೇಷತೆ ಅಂತ ನೋಡೋಣ. NSS ಸೇವಾ ಸಂಗಮ ಟ್ರಸ್ಟ್ ಶ್ರೀ ಸುಳ್ಯ, NSS ಹಿರಿಯ ಸ್ವಯಂ ಸೇವಕರ ಸಂಘ KVG ಪಾಲಿಟೆಕ್ನಿಕ್ ಕುರುಂಜಿಬಾಗ್ ಸುಳ್ಯ ಇವರ ಸಾರಥ್ಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ KVG ಪಾಲಿಟೆಕ್ನಿಕ್ ಸುಳ್ಯ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಯ ಅಟ್ಲೂರು ಇವರ ಸಹಯೋಗದೊಂದಿಗೆ ದಶಮಾನೋತ್ಸವ ಅಂಗವಾಗಿ ದಶ ಸಂಭ್ರಮ, ಸಾಂಸ್ಕೃತಿಕ ಸಂಭ್ರಮ, ರಾಜ್ಯ ಮಟ್ಟದ ನಾಯಕತ್ವ ಶಿಬಿರ, ಮುಳ್ಯೋತ್ಸವ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಯ ಅಟ್ಲೂರು ಇಲ್ಲಿ ನಡೀತಾ ಇದೆ. ಹೆಸರು ನಿಮ್ಮದು? ಶ್ರೀವರ್ಷ BH. ಯಾವ ಕಾಲೇಜ್? ನಾನು CPC ಪಾಲಿಟೆಕ್ನಿಕ್ ಮೈಸೂರು. ಹೇಗೆ ಅನಿಸ್ತಾ ಉಂಟು ಈ ಕ್ಯಾಂಪ್? ನಾವು ಯಾವತ್ತೂ ಲೋಕಲ್ ಕ್ಯಾಂಪಿಂದ ಹೊರಗೆ ಬಂದಿಲ್ಲ, ಅಂದರೆ ಮೈಸೂರಿಂದ ಹೊರಗೆ ಬಂದಿಲ್ಲ. ಫಸ್ಟ್ ಟೈಮ್ ಬಂದಿರೋದು, ಇಷ್ಟು ದೂರ ಬಂದಿದ್ದೀವಿ. ಎಂಜಾಯ್ ಮಾಡ್ತಿದ್ದೀವಿ ಎಲ್ಲ ಅಷ್ಟೇ. ಎಂಜಾಯ್ ಮಾಡಬೇಕು. ಚಮನ್ ಶರೀಫ್ ಅಂತ, ಕರ್ನಾಟಕ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬ್ಯಾಂಗ್ಳೂರಿಂದ ಬಂದದ್ದು. ಹೇಗೆ ಅನಿಸ್ತಾ ಉಂಟು? ಸೊ ಇದು ನನ್ನ 2ನೇ ಕ್ಯಾಂಪು. ಸೊ ಲೀಡರ್ಶಿಪ್ ಕ್ಯಾಂಪಲ್ಲಿ ಬಂದಾದ ನಂತರ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ಇಟ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಡೇ ಬಂದಿದ್ದೀನಿ, ಒಳ್ಳೆ ಒಪಿನಿಯನ್ ಇದೆ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಎಂತೆಲ್ಲ ಕಲ್ತಿದ್ದೀನಿ ಅದನ್ನು ನೆಕ್ಸ್ಟ್ ಅಲ್ಲಿ ಹೋಗಿ ನಮ್ಮ ಕಾಲೇಜಲ್ಲಿ ಸಹ ಅದನ್ನು ಎಲ್ಲರಿಗೂ ಶೇರ್ ಮಾಡಿ ಅಲ್ಲಿಯೂ ಎಲ್ಲರಿಗೆ ಲೀಡರ್ಶಿಪ್ಪಿನ ಕ್ವಾಲಿಟೀಸನ್ನು ಅರ್ಥ ಮಾಡಿಸಿ ಅವರ ಹತ್ರ ಲೀಡರ್ಶಿಪ್ಪಿನ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ವೀರತ್ ಅಂತ, SNM ಪಾಲಿಟೆಕ್ನಿಕ್ ಮೂಡುಬಿದ್ರೆಯಿಂದ ಬಂದಿರೋದು. ಆ್ಯಕ್ಚುಲಿ ನಂದು ಲೀಡರ್ಶಿಪ್ ಕ್ಯಾಂಪು 2ನೇದು. ಹೋದ ವರ್ಷ ಕೂಡ ಅಟೆಂಡ್ ಮಾಡಿದೆ. ಅದರಿಂದ ನನಗೆ ನೆಕ್ಸ್ಟ್ ಅಪ್ಡೇಟ್ ಆಗಿ ಏನಂತಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಕ್ಯಾಂಪಿಗಾಗಿ ಅಟೆಂಡ್ ಆದೆ ನಾನು. ಇದೇ ಕ್ಯಾಂಪಿಂದ ತುಂಬ ಕಲೀಲಿಕ್ಕೆ ಸಿಗ್ತದೆ. ಇನ್ನೂ ಕೂಡ ತುಂಬ ಕಲಿಬೇಕು ಅಂತ ಬಂದಿದ್ದೀನಿ. ಫಸ್ಟ್ ಟೈಮ್ ಕ್ಯಾಂಪ್ ಅಟೆಂಡ್ ಮಾಡ್ತಿದ್ದೆ. ಇದು 2ನೇ ಕ್ಯಾಂಪ್. ಇದರಲ್ಲಿ 2ನೇ ಕ್ಯಾಂಪ್. ಇಂಟರ್ನ್ಯಾಷನಲ್ ಕ್ಯಾಂಪ್ ಕೂಡ ಅಟೆಂಡ್ ಮಾಡಿದ್ದೀನಿ ಇದರಿಂದನೇ. ನನ್ನ ಹೆಸರು ದರ್ಶನ ಅಡಿ ಅಂತ, ವಾಸುದೇವ ಸೋಮನಿ ಕಾಲೇಜು, ಕುವೆಂಪು ನಗರ, ಮೈಸೂರು. ಇದು ಲೀಡರ್ಶಿಪ್ ನನ್ನ ಮೊದಲನೇ ಕ್ಯಾಂಪು. ತುಂಬ ಖುಷಿ ಆಯ್ತೈತೆ. ಒಬ್ಬ ಲೀಡರ್ ಹೆಂಗಿರಬೇಕು ಅನ್ನೋತಕ್ಕಂಥದ್ದು ಇಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ತುಂಬ ಕಲಿತಾ ಇದ್ದೀವಿ. ಮೈ ನೇಮ್ ಇಸ್ ವಿ ನಚಿಕೇತ್. ನಾನು ಬಂದುಬಿಟ್ಟು ವಿಜಯನಗರ ಡಿಸ್ಟಿಕ್ ಹಂಪಿಯಿಂದ ಬರ್ತಿದ್ದೀನಿ. ನಾನು ಬಂದುಬಿಟ್ಟು ಇಲ್ಲಿ ಯಾವ ಥರ ಲೀಡರ್ಶಿಪ್ ಮಾಡ್ತಾರೆ ಎಲ್ಲ ಅಂತ ನಾನು ನೋಡ್ತೀನಿ. ಬಟ್ ನಂದಿದು 7ನೇ ಕ್ಯಾಂಪು. ನನ್ನ ಹೆಸರು ಶಿವಾಜಿ. ನಾನು ಧಾರವಾಡ KHK ಕಾಲೇಜಿಂದ ಬಂದಿದ್ದೀನಿ. ನಾವು ತುಂಬ ಕ್ಯಾಂಪೆಲ್ಲ ಅಟೆಂಡ್ ಆಗಿದ್ವಿ, ಬಟ್ ನಾವು ಲೀಡರ್ಶಿಪ್ ಕ್ಯಾಂಪ್ ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದೀವಿ. ಸೊ ಅದರಿಂದ ನಾವು ಏನೋ ಹೊಸದನ್ನು ಕಲಿತು ಹೋಗ್ಬೇಕಂತ ಬಂದಿದ್ದೀವಿ. ಬಟ್ ಇಲ್ಲಿ ತುಂಬ ಕಲ್ತಿದ್ದೀವಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇಲ್ಲೆಲ್ಲ ಜನರು ಚಲೋ ಇದ್ದಾರೆ. ಸರ್ಸ್, ಟೀಚರ್ಸ್ ಆಗ್ಬೋದು. ನಾವು ಹೊರಗಿನ ನಮ್ಮವ್ರು ಅಷ್ಟೇ ಅಲ್ಲ, ಹೊರಗಿನವ್ರು ಎಲ್ಲರೂ ನಾವು ಬೆರಿತೀವಿ. ಅವ್ರ ಜೊತೆ ಕೋಆರ್ಡಿನೇಷನ್, ಕಮ್ಯುನಿಕೇಷನ್ ಎಲ್ಲ ಒಳ್ಳೇದಾಗ್ತದೆ ಅಂತೇಳಿ ಖುಷಿ ಆಗ್ತದೆ ತುಂಬ. ನನ್ನ ಹೆಸರು ಸುಹಾನ್ ಅಂತ. ನಾನು KVG ಪಾಲಿಟೆಕ್ನಿಕ್ ಸುಳ್ಯ. ನಮ್ಮದು 27ಗೆ ಬಂದಿದ್ವಿ. 1 ವೀಕ್ ಆಯ್ತು ಬಂದು. ನಮ್ಮದು ಲೀಡರ್ಶಿಪ್ ಕ್ಯಾಂಪ್ ಇದು 2nd ಇದ್ದು. ಇವರೇ ಸೇವಾ ಸಂಘದವರೇ ಮಾಡಿದ್ದು. ತುಂಬ ಚೆನ್ನಾಗಾಗ್ತಿದೆ. ಕಮ್ಯುನಿಕೇಷನ್ ಎಲ್ಲ ಚೆನ್ನಾಗಾಗ್ತಿದೆ. ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ರು? ನಾವು ಫಸ್ಟ್ ಡೇಯಿಂದ ಶ್ರಮದಾನ, ಆಮೇಲೆ ಫಸ್ಟ್ ಡೇ ಸಮೀಕ್ಷೆ ಇತ್ತು, ಮನೆ ಸಮೀಕ್ಷೆ ಇತ್ತು. ಸೊ ಅದಾದಮೇಲೆ ಊರಿನವರೆಲ್ಲ ಪರಿಚಯ ಆದ್ವಿ. ಡೈಲಿ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇದೆ. ತುಂಬ ಖುಷಿ ಆಗ್ತಿದೆ. ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ನನ್ನ ಹೆಸರು ಅಜಯ್ ಅಂತ. ನಾನು NRME ನಿಟ್ಟೆಯಿಂದ ಬಂದಿದ್ದೀನಿ. ತುಂಬ ಒಬ್ಬ ಒಳ್ಳೆಯ ವ್ಯಕ್ತಿ ಅಂದರೆ ಹೇಗೆ ಆಗಬೇಕಂತ ಹೇಳಿ ಎಲ್ಲ ಈಕ್ವಾಲಿಟಿಯನ್ನು ಕೊಡ್ತಾರೆ. ಒಳ್ಳೆಯ ಎಕ್ಸ್ಪೀರಿಯನ್ಸ್, ಆಪರ್ಚುನಿಟಿ ಮತ್ತು ಎಲ್ಲ ಒಬ್ಬ ಉತ್ತಮ ವ್ಯಕ್ತಿಯನ್ನು ಹೊಂದಿರಬೇಕಾದ ಎಲ್ಲ ಲಕ್ಷಣವನ್ನು ಹೇಳಿದರು ಅವರು. ಶಿಸ್ತು, ಡಿಸಿಪ್ಲಿನ್, ಒಂದು ರೆಸ್ಪೆಕ್ಟ್ ಕೊಡೋದು ಒಬ್ಬರಿಗೊಬ್ಬರು, ಮತ್ತು ತಪ್ಪನ್ನು ತಿದ್ದುದು ಎಲ್ಲ ಹೇಳಿಕೊಟ್ರು ಅವರು. ತುಂಬ ಒಳ್ಳೆಯ ಒಂದು ಪ್ರೊಫೆಸರ್ ಹೇಳಿ ಇಚ್ಛಿಸ್ತೀನಿ. ಆ ನೆಗಡು ಕೂಡ ಅವರು ಒಂದು ಹೇಳೋದ್ರಲ್ಲಿ ಅವರು ಹೇಳಿ ಕೂಡ ಅದನ್ನೇ ಮಾಡ್ತಾರೆ. ಮತ್ತು ಅದೊಂದು ಇಷ್ಟ ಆಯ್ತು ನನಗೆ ಅವರಿಗೆ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಸುಶಾಂತ್. ನಾನು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಸ್ಟೂಡೆಂಟ್. ಸೊ ಇದು ನನ್ನ 2ನೇ ಲೀಡರ್ಶಿಪ್ ಕ್ಯಾಂಪ್. ಫಸ್ಟ್ ಒಂದು ಸೆಟ್ 3 ವರ್ಷಕ್ಕಿಂತ ಮುಂಚೆ ಬಂದಿದೆ. ಸೊ ಆ ಒಂದು ಸೆಳೆತ ಇದ್ದಿದ್ದರಿಂದ ಇವತ್ತು ಮತ್ತೊಮ್ಮೆ ಬರ್ತಾ ಇದ್ದೇನೆ. ಸೊ ಒಂದು ಹೊಸದಾದಂಥ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಒಂದು ಹೊಸ ಪ್ರದೇಶದಲ್ಲಿ ನನ್ನ ಊರನ್ನು ಬಿಟ್ಟು ಇಲ್ಲಿ ಬಂದಿರುವಂಥದ್ದು ಒಂದೇ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದರೆ, ಇಲ್ಲಿ 2 ದಿನ ಕ್ಯಾಂಪ್ ಮಾಡುವಂಥದ್ದು ಮತ್ತೊಂದು ಎಕ್ಸ್ಪೀರಿಯೆನ್ಸ್. ಸೊ ಹಾಗಾಗಿ ಆ ಒಂದು ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಳ್ಳೋದಕ್ಕಾಗಿ ಬಂದಿದ್ದಾನೆ. ಸೊ ಬೇರೆ ಕಾಲೇಜಿಂದ ಬಂದಂಥ ಸ್ಟೂಡೆಂಟ್ಸ್ ಎಸ್ ಇದ್ದಾರೆ. ಅಂದರೆ ಒಂದು ಕರ್ನಾಟಕ ಸಂಗಮವೇ ನಮ್ಮಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ದೀಕ್ಷಿತ್. ನಾನು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬಂಟ್ವಾಳದಿಂದ ಬಂದಿದ್ದೇನೆ. ಇದು ನನ್ನ ಲೀಡರ್ಶಿಪ್ ಕ್ಯಾಂಪ್ ಫಸ್ಟ್ ಟೈಮು. ಸೊ ನಾವು ನನ್ನ NSSಯಿಂದ ಕಲ್ತದ್ದೇನೆಂದರೆ, ನಾವು ಸಮಾಜದಲ್ಲಿ ಒಬ್ಬ ಯಂಗ್ ಯೂತ್ ಹೇಗೆ ಇರಬೇಕು, ಅಂದರೆ ಯಾವ ಥರ ಸಮಾಜಕ್ಕೆ ಯೂಸ್ಫುಲ್ ಆಗಬೇಕಂದ್ರೆ NSS ನಮಗೆ ಕಲಿಸ್ಕೊಡ್ತಿದೆ. ಮತ್ತು ನಮ್ಮನ್ನು ಸೊಸೈಟಿಯಲ್ಲಿ ಒಂದು ಮುಖ್ಯ ವ್ಯಕ್ತಿಯಾಗಿ ಗುರುತಿಸ್ತಿದೆ NSS. ಮತ್ತು ನಮ್ಮನ್ನು ಮುಂದೆ ತರ್ತಿದೆ NSSನ ಮುಖಾಂತರ. ಅಂದರೆ ವಿದ್ಯಾರ್ಥಿ ಅಂದಮೇಲೆ ಅವ್ರು ಹಿಂಜರಿಕೆ ಅಂತ ಇರ್ತದೆ, ಅದನ್ನೆಲ್ಲ ಬದಿಗಿಟ್ಟು ನಮ್ಮನ್ನು ಸಮಾಜದ ಮುಂದೆ ತರಲಿಕ್ಕೆ NSS ತುಂಬ ಉಪಯೋಗ ಆಗ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಪೂಜಿತ್. ನಾನು SDM ಪಾಲಿಟೆಕ್ನಿಕ್ ಉಜಿರೆಯಿಂದ ಬಂದಿದ್ದೇನೆ. ನನಗಿದು 4ನೇ ಕ್ಯಾಂಪು. ಇಲ್ಲಿ ಒಳ್ಳೆ ತರಬೇತಿಯಲ್ಲಿ ನೀಡ್ತಾರೆ. ಲೀಡರ್ಶಿಪ್ ಮತ್ತು ಕ್ವಾಲಿಟಿ ಎಲ್ಲ ಹೇಗಿರಬೇಕು, ಹೇಗೆ ಒಂದು ಲೀಡರ್ ಆಗಬೇಕು ಅಂತ ಎಲ್ಲ ತರಬೇತಿಯಲ್ಲಿ ನೀಡ್ತಾರೆ. ಮತ್ತು NSS ಅಂದರೆ ಒಂದು ಒಳ್ಳೆಯ ಯೂನಿಟ್. ಎಲ್ಲರೂ ಅದನ್ನು ಉಪಯೋಗಿಸಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ನನ್ನ ಹೆಸರು ಪ್ರಜ್ವಲ್. ಇದು ನನ್ನ 2ನೇ ಕ್ಯಾಂಪು ಇಲ್ಲಿ. ಮುಂಚೆ ಒಳಲಂಬೆ ಅಂತ ಜಾಗದಲ್ಲಾಗಿತ್ತು. ಆದಮೇಲೆ ಈಗ ನನ್ನಿದು 2ನೇ ಕ್ಯಾಂಪು. ಈಗ JSS ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ತುಂಬ ಅದ್ಭುತವಾದ ಕ್ಯಾಂಪು. ಲೈಕ್ ಇಲ್ಲಿನ ಲ್ಯಾಂಗ್ವೇಜ್ ಶೈಲಿ ಆಗಿರ್ಬೋದು, ಮತ್ತು ಇಲ್ಲಿನ ಫುಡ್ ಆಗಿರ್ಬೋದು ಎಲ್ಲದಾಗಲಿ, ಆಮೇಲೆ ಮಾನವನ ಮೌಲ್ಯಗಳು, ಹಾಗೆ ಇನ್ನು ಸಾದಷ್ಟು ವಿಚಾರಗಳನ್ನ ಕಲಿತೀವಿ, ಭಾಷೆ ಕಲಿತೀವಿ, ಇಲ್ಲಿ ವಾತಾವರಣ ಕಲ್ತ್ಕೊಳ್ತೀವಿ. ಒಂದು ತುಂಬ ಕುಟುಂಬ ಥರ ಇರ್ತೀವಿ. ಭಾಳ ಚೆನ್ನಾಗಿ. ಎಷ್ಟು ದಿವಸ ಆಯಿತು ನೀವು ಜಾಯ್ನ್ ಆಗಿ? ನಾನು NSSಗೆ ಜಾಯ್ನ್ ಆಗ ಇಲ್ಲಿ ಕ್ಯಾಂಪಿಗೆ ನಾನು ಇವತ್ತು ಬೆಳಗ್ಗೆ ಬಂದಿದ್ದು. ಹಾಂ. So my name is Sania. It was very nice class and getting knowledge about human rights and human value and responsibility values of humans, and then democratic and autocratic, getting some knowledge about society. I got an award from I participated state level RD 2025. Yeah, that's it. ಈ ಶಿಬಿರದ ಸಂಘಟಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಅನಿಸಿಕೆ ಕೂಡ ಕೇಳೋಣ. ನಾನು ಚಂದ್ರಶೇಖರ ಬಿಲಿನೆಲೆ, ನಮ್ಮ NSS ಪ್ರೋಗ್ರಾಮ್ ಆಫೀಸರ್ ಆ್ಯಸ್ ವೆಲ್ ಆಸ್ ಟ್ರೈನರ್. ಅನೇಕ ವರ್ಷಗಳಿಂದ ನಾವು ಸ್ಟೇಟ್ ಲೀಡರ್ಶಿಪ್ ಕ್ಯಾಂಪನ್ನು ಇಲ್ಲಿ ನಮ್ಮ NSS ಸೇವಾ ಸಂಗಮ ಟ್ರಸ್ಟ್ನ ಮುಖಾಂತರ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಬರೀ ನಾವು ಮಾತ್ರ ಕಾಣೋದಲ್ಲ, ಇಡೀ ರಾಜ್ಯದ ಬೇರೆ ಬೇರೆ ವಿದ್ಯಾರ್ಥಿಗಳು ಒಂದೆಡೆ ಸೇರಲಿಕ್ಕೆ ಮತ್ತೊಂದು ರೀತಿಯ ಕಲ್ಚರಲ್ ಎಕ್ಸ್ಚೇಂಜಿಗೆ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೇವೆ. ನಮಸ್ತೆ, ನಾನು ಡಾಕ್ಟರ್ ಅನುರಾಧ ಕುರುಂಜೆ ಅಂತ, ವ್ಯಕ್ತಿತ್ವ ವಿಕಸನ ತರಬೇತುದಾರರು. ಈ 2 ದಿನಗಳ ರಾಜ್ಯ ಮಟ್ಟದ ತರಬೇತಿ ಶಿಬಿರದಲ್ಲಿ ತರಬೇತುದಾರಳಾಗಿ ಭಾಗವಹಿಸ್ತಾ ಇದ್ದೇನೆ. ಬಹುಶಃ ಕಳೆದ 10 ವರ್ಷಗಳಿಂದ ಅವರು ಏನು ತರಬೇತಿ ಮಾಡ್ತಿದ್ರು ಆ ಎಲ್ಲ ತರಬೇತಿಗಳಲ್ಲಿ ತರಬೇತುದಾರರಾಗಿ ಭಾಗವಹಿಸಿದವಳು. ಇಲ್ಲಿ ಬಹಳ ಮುಖ್ಯವಾದುದು ಏನಂದರೆ, ಇವರು NSSನಿಂದ ಹೊರಬಂದಂಥ ಮಕ್ಕಳು ಈ ಸೇವಾ ಸಂಗಮ NSS ಸೇವಾ ಸಂಗಮದವರು. NSS ಕಲಿಸುವುದೇ ಒಂದು ಕಡೆಯಿಂದ ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಟ್ರೆ, ಇನ್ನೊಂದು ಸಮಾಜ ಸೇವೆ ಆದರೆ ಇನ್ನೊಂದು ಅವರ ವ್ಯಕ್ತಿತ್ವವನ್ನು ಅವರು ಯಾವ ರೀತಿ ರೂಪಿಸಿಕೊಳ್ಬೇಕು ಎನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ನಾಯಕತ್ವ ತರಬೇತಿಯನ್ನು ಮಾಡುವ ಮೂಲಕ ಅವರಲ್ಲಿರುವಂಥ ಅವರ ವ್ಯಕ್ತಿತ್ವವನ್ನು ಹೊರತರುವಂಥ ಮತ್ತು ಅವರಲ್ಲಿರುವಂಥ ನಾಯಕತ್ವ ಗುಣವನ್ನು ಅವರಿಗೆ ತೋರಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಅದರ ಜೊತೆಗೆ ಬಹುಶಃ ಈ ಒಂದು ಶಿಬಿರದಲ್ಲಿ ಇಡೀ ರಾಜ್ಯದಿಂದ, ಅಂದರೆ ಉತ್ತರ ಕರ್ನಾಟಕದಿಂದ ಕೂಡ ಇವತ್ತು ಆಗಮಿಸಿರುವಂಥದ್ದು ನಿಜವಾಗಿಯೂ ಹೆಮ್ಮೆ ತಂದಂಥ ವಿಷಯ. ಹಾಗಾಗಿ ನಮ್ಮ ಈ ಊರಿನ ಒಂದು ಪರಿಚಯವನ್ನು ಕೂಡ ಅವರಿಗೆ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡುವಂಥದ್ದು ಕೂಡ ಭಾಳ ಮುಖ್ಯ ಉದ್ದೇಶ ಆಗಿದೆ. ನಾನು ಬಾಲಕೃಷ್ಣ ಬಳ್ಳೂರಿಂದ, ರಿಟೈರ್ಡ್ ಪ್ರಿನ್ಸಿಪಾಲ್ KVG ಪಾಲಿಟೆಕ್ನಿಕ್. ನಾವು KVG ಪಾಲಿಟೆಕ್ನಿಕ್ NSS ಪ್ರಾರಂಭ ಮಾಡಿದ ನಂತರ ಆ ನಂತರದಲ್ಲಿ ಆ ವಿದ್ಯಾರ್ಥಿಗಳು ಅವರು ಹಳೆಯ ವಿದ್ಯಾರ್ಥಿಗಳಾದ ನಂತರ ಅವರು ಸೇವಾ ಸಂಗಮ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅದರ ಗೌರವಾಧ್ಯಕ್ಷವಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಹಾಗೆ ಎಲ್ಲ ಸದಸ್ಯರು ಸಹಕಾರ ಕೊಡ್ತಾರೆ. ಈ ಸೇವಾ ಸಂಗಮದ ಉದ್ದೇಶ ಏನಂತ ಹೇಳಿದರೆ, ಸಾರ್ವಜನಿಕವಾಗಿ ಅವರನ್ನು ಸೇವೆ ಸಲ್ಲಿಸಲಿಕ್ಕೆ ಮತ್ತು ಅವರು ಆ ವಿದ್ಯಾರ್ಥಿಗಳು ನಮ್ಮೆಲ್ಲ ತಾಂತ್ರಿಕ ಶಿಕ್ಷಣ ಅಭಿಯಂತರರು ಅವರು ಹೊರಗೆ ಬರುವಾಗ ಸಮಾಜಕ್ಕೆ ಅವರು ಏನು ಕೊಡಲಿಕ್ಕೆ ಸಾಧ್ಯ ಉಂಟು ಅದು ಪ್ರಾಮಾಣಿಕವಾಗಿ ಕೊಡಲಿಕ್ಕೆ ಇರುವಂಥ ಬಗ್ಗೆ ಅದನ್ನು ಅವರಿಗೆ ತಿಳುವಳಿಕೆ ಕೊಡುವಂಥದ್ದು ಮತ್ತು ಅವರು ಒಂದು ಲೀಡರ್ಶಿಪ್ಪನ್ನು ಕೂಡ ಮಾಡಬೇಕು ಅಂತ ಆ ಉದ್ದೇಶಕ್ಕಾಗಿ ಇವತ್ತು ನಾವು ಲೀಡರ್ಶಿಪ್ ಕ್ಯಾಂಪ್ ಕೂಡ ಸೇವಾ ಸಂಗಮಕ್ಕೆ ಮಾಡ್ತಾಯಿದ್ದೇವೆ. ಅದು ಯಾಕೆ ಮಾಡ್ತಾಯಿದ್ದೇವೆ ಅಂದರೆ, ಒಬ್ಬ ಎಂಜಿನಿಯರ್ ಹೊರಗೆ ಬಂದ ನಂತರ ಅವನು ಸಮಾಜಕ್ಕೆ ಕೊಡಬೇಕು, ಅವ್ನು ಜವಾಬ್ದಾರಿಯುತವಾಗಿ ಮಾಡಬೇಕು, ಪ್ರಾಮಾಣಿಕವಾಗಿರಬೇಕು, ಅದು ನಮ್ಮ ದೇಶಕ್ಕೆ ಉಳಿತನ ಕೊಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಒಂದು ಚಾಕಚಕ್ಯತೆ ಬರಬೇಕು ಅಂತ ಉದ್ದೇಶದಿಂದ ಅವರನ್ನು ನಾವು ಈ ರಾಜ್ಯಾದ್ಯಂತ ಕೂಡ ಎಲ್ಲ ವಿದ್ಯಾರ್ಥಿಗಳ NSSನ್ನು ಕರೆಸಿ ಸೇವಾ ಸಂಗಮದ ಮುಖಾಂತರ ಅವರಿಗೆ ಒಂದು ತರಬೇತಿಯನ್ನು ಕೊಡ್ತಾಯಿದೆ. ಅದಕ್ಕೆ ತುಂಬ ಆಯಾಮಗಳಲ್ಲಿ ಆ ಕೆಲಸ ನಡೀತದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದು ಜಾಸ್ತಿ ಬೆಳೆಯಲಿ ಅಂತ ಒಂದು ಆಶಿಸ್ತಾ ಕೂಡ ಇದ್ದೇನೆ. ನಾನು ಸುಜಿತ್ MS ಅಂತ, ಸೇವಾ ಸಂಗಮ ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿ. NSS ಸೇವಾ ಸಂಗಮ ಟ್ರಸ್ಟ್ ಅಂತ ಹುಟ್ಟಿಕೊಂಡದ್ದು 2015ರಲ್ಲಿ. ನಾವು ಎಲ್ಲ ಸಮಾನ ಮನಸ್ಕ ಸ್ವಯಂ ಸೇವಕರು ಸೇರಿಕೊಂಡು ಕಟ್ಟಿಕೊಂಡ ಒಂದು ಸಂಸ್ಥೆ. ನಾವು ಕಲಿತದನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿಕೊಂಡು ಈ ಸಂಸ್ಥೆಯನ್ನು ಕಟ್ಟಿಕೊಂಡ್ವಿ. ಅದಾದ ನಂತರ ನಾವು ಪ್ರತಿ ವರ್ಷ ಒಂದೊಂದೇ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದು ಈಗ ತುಂಬ ಒಂದು 10-15 ಸ್ಕೂಲ್ಗಳನ್ನು ಸ್ಮಾರ್ಟ್ ಸ್ಕೂಲ್ಗಳಾಗಿ ಕನ್ವರ್ಟ್ ಮಾಡಿದ್ದೇವೆ. ಹಾಗೆ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಿದ ಬಲ್ಲಕ್ಕ ಅಂಗನವಾಡಿ ಸ್ಕೂಲ್, ಅದು ರಾಷ್ಟ್ರಮಟ್ಟದ ಪ್ರಶಸ್ತಿ ಕೂಡ ಪಡೆಯಿತು. ಈಗ ಅದೇ ಕಾನ್ಸೆಪ್ಟನ್ನು ಎಲ್ಲ ಇದರಲ್ಲಿ ಅಂಗನವಾಡಿಗಳಲ್ಲಿ ಕೂಡ ಅಳವಡಿಸ್ಕೊಳ್ತಾ ಇದ್ದಾರೆ. ನಮ್ಮ ಸಂಘದಲ್ಲಿ ಸುಮಾರು 130 ಸದಸ್ಯರು ಇದ್ದಾರೆ. ಎಲ್ಲರೂ ಒಂದಲ್ಲ ಒಂದು ಬೇರೆ ಬೇರೆ ಕಡೆಯಲ್ಲಿ ವರ್ಕ್ ಮಾಡಿಕೊಂಡು ಇಲ್ಲಿ ಅಬ್ರಾಡಲ್ಲಿ ಬೇರೆ ಬೇರೆ ಇದರಲ್ಲಿ ವರ್ಕ್ ಮಾಡಿಕೊಂಡಿದ್ದಾರೆ. ಅವರ ಕೈಯಲ್ಲೇ ಆದಷ್ಟು ಸಹಾಯವನ್ನು ಮಾಡಿಕೊಂಡು ಈ ಸಂಘವನ್ನು ಕಟ್ಟಿಕೊಂಡು ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಇದ್ದೇವೆ. ನಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕಂತ ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಿರುವ ಕಾರಣ ಈ ಸ್ಕೂಲಲ್ಲಿ ಈಗ ನಾವು
ಒಂದು ಬಾಲವನವನ್ನು ನಿರ್ಮಾಣ ಮಾಡಿದ್ದೇವೆ. ಸಾಧಾರಣ 3-4 ಲಕ್ಷ ವೆಚ್ಚದ್ದು ಬಾಲವನವನ್ನು ನಿರ್ಮಾಣ ಮಾಡಿದ್ದೇವೆ. ಮತ್ತು ಇವರಿಗೆ ಒಂದು ಅಡಿಗೆ ಕೋಣೆಗೆ ಬೇಕಾದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದೇವೆ. ಅಂದರೆ ಅಡಿಗೆ ಕೋಣೆ ಇತ್ತು, ಅದರಲ್ಲಿ ಸುಸಜ್ಜಿತವಾಗಿರಲಿಲ್ಲ. ಒಂದು ಪಾತ್ರ ತೊಳಿಲಿಕ್ಕಾಗಲಿ ಆದರೆ ಒಳಗೆ ನೀರು ಬರುವ ವ್ಯವಸ್ಥೆ ಎಲ್ಲ ಇತ್ತು, ಅದನ್ನೆಲ್ಲ ಸರಿ ಮಾಡಿ ಕೊಟ್ಟಿದ್ದೇವೆ. ಮತ್ತು ಪೇಂಟಿಂಗ್, ಶಾಲೆ ಚೆಂದ ಕಂಡ್ರೆ ಮಕ್ಕಳನ್ನು ಸ್ವಲ್ಪ ಆಕರ್ಷಣೆ ಮಾಡ್ಬೋದು ಅಂತ ಹೇಳೋ ಕಾರಣಕ್ಕೆ ಒಂದು ಪೇಂಟಿಂಗ್ ಕೂಡ ಮಾಡಿದೆ. ಒಂದು ಬೋರ್ವೆಲ್ ಕೂಡ ಇತ್ತು, ಹಳೆ ಬೋರ್ವೆಲ್, ಅದು ಕೂಡ ಪ್ರಾಬ್ಲಮ್ ಇತ್ತು, ಅದನ್ನು ಕೂಡ ರಿಪೇರ್ ಮಾಡಿ ಈಗ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಹಲವಾರು ಯೋಜನೆಗಳನ್ನು ಮಾಡಿಕೊಳ್ಳಿ. ಸ್ವಲ್ಪ ಟೆಕ್ನಿಕಲ್ ಆಗಿ ಸಪೋರ್ಟ್, ಈ ಪ್ರಿಂಟರ್ ಕೊಡುವಂಥದ್ದು ಅಂಥ ಟೆಕ್ನಿಕಲ್ ಸಪೋರ್ಟ್ ಕೂಡ ಈ ಶಾಲೆಗೆ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಓನ್ ಇದರಿಂದ, ಯಾವುದೇ ಸರ್ಕಾರಗಳು ಯಾವುದೇ ಇದರಿಂದ ನಾವು ಯಾವುದೇ ಫಂಡ್ ತಗೊಳ್ತಾ ಇಲ್ಲ. ನಮ್ಮಲ್ಲಿ ಇಷ್ಟು ಜನ ಇರುವ ಇದನ್ನು ಯೂಸ್ ಮಾಡಿಕೊಂಡು ಸಾರ್ವಜನಿಕರ ಸಪೋರ್ಟ್, ಈ ಇಲ್ಲಿಯ ಲೋಕಲ್ ಸಪೋರ್ಟ್ ಚೆನ್ನಾಗಿತ್ತು. ತುಂಬ ನಮಗೆ ನಾವು ಸಾಧಾರಣ 1 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ಎಲ್ಲ ಸಾರ್ವಜನಿಕರು ನಮ್ಮ ಜೊತೆ ಸೇರಿಕೊಂಡು ಕೆಲಸಕ್ಕೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ. ಇಲ್ಲ, ನನ್ನ ಹೆಸರು ಹೇಮನಾಥ್ ಅಂತ, ಈ ಟ್ರಸ್ಟ್ನ ಖಜಾಂಚಿ ಆಗಿದ್ದೇನೆ. ಈ ಒಂದು NSS ವಾರ್ಷಿಕ ಶಿಬಿರದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು ಅವರಿಗೆ ಕಲಿಸಿದಂತಹ ಗುರುಗಳ ಮೇಲೆ ಒಂದು ಗುರುವಂದನೆ ಕೂಡ ಇಟ್ಟುಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷತೆ. ಕ್ಯಾಮೆರಾ ಪರ್ಸನ್ ಅನಿಲ್ ಸಂಪ, ಸುದ್ದಿ ಬಳಗದ ಅಶ್ವಥ್ ಕಾಳಮನೆ ಜೊತೆ ನಾನು ಪ್ರಜ್ಞಾ ಸಾಲಿಯನ್ ಕೇರ್ಪಳ, ಸುದ್ದಿ ನ್ಯೂಸ್ ಸುಳ್ಯ.